ಗಳು ತಮ್ಮ ಮನೆಗಳನ್ನು ಸರಿಪಡಿಸಲು ಪ್ರಾರಂಭಿಸುತ್ತವೆ. ಕೆಲವೇ ದಿನಗಳಲ್ಲಿ ಮಳೆ ಆರಂಭವಾಗುತ್ತದೆ. ಆಗ ಕೋತಿ ನೋಡುತ್ತದೆ. ಇಲಿಯೊಂದು ಸಿಂಹದ ಗುಹೆಯೊಳಗೆ ಹೋಗುತ್ತಿತ್ತು. ಕೋತಿ ಅವನನ್ನು ಬಿಟ್ಟು ಹೋಗಲು ಕಾರಣವನ್ನು ಕೇಳಿದಾಗ ಇಲಿಯು ಅವನ ಹಲ್ಲುಗಳು ಮುರಿದು ಹೋಗಿವೆ ಎಂದು ಹೇಳುತ್ತದೆ. ನನ್ನ ಬಿಲ್ ಅನ್ನು ನಾನು ಸರಿಪಡಿಸಲು ಸಾಧ್ಯವಿಲ್ಲ. ಇದು ನೀರಿನಿಂದ ತುಂಬಿರುತ್ತದೆ. ಅದಕ್ಕಾಗಿಯೇ ನಾನು ಇಲ್ಲೇ ಇರಲು ಹೊರಟಿದ್ದೇನೆ. ಇದನ್ನು ಕೇಳಿದ ತಂಡಕ್ಕೆ ಒಂದು ಆಲೋಚನೆ ಬರುತ್ತದೆ. ಅವನು ತನ್ನ ಹಲ್ಲುಗಳಿಗೆ ಕಪ್ಪು ಬಣ್ಣವನ್ನು ಅನ್ವಯಿಸುತ್ತಾನೆ ಮತ್ತು ಸಿಂಹದ ಮುಂದೆ ತಲುಪುತ್ತಾನೆ. ಅವನನ್ನು ಹಲ್ಲುರಹಿತ ಎಂದು ಪರಿಗಣಿಸಿ ಸಿಂಹವು ಅವನನ್ನು ತನ್ನ ಅರಮನೆಯಲ್ಲಿ ವಾಸಿಸಲು ಬಿಡುತ್ತದೆ. ಕೆಲವು ದಿನಗಳ ನಂತರ ಸಿಂಹದ ಸೈನಿಕರು ಅವನಿಗೆ ಕೋತಿ ಅರಮನೆಯ ಎಲ್ಲಾ ಹಣ್ಣುಗಳನ್ನು ತಿಂದಿದೆ ಎಂದು ಹೇಳುತ್ತಾರೆ. ಈಗ ಕೋತಿಗೆ ಮನೆಯೂ ಇಲ್ಲ, ಆಹಾರವೂ ಇರಲಿಲ್ಲ. ಆದ್ದರಿಂದ ಅವನು ತನ್ನ ಬುದ್ಧಿವಂತಿಕೆಯಿಂದ ಮರದ ಕೊಂಬೆಯ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿದನು. इससे हमें ये सीख मिलती है कि हमें कभी भी आलसी नहीं होना चाहिए.